Hello children, let's begin today's lesson from 7th standard maths chapter 3 data handling. So in the last classes I have told you about the arithmetic mean and range. Today let us know about the mode. And also let us learn about the median. Mode and median, actually this lesson is easy only. And moreover mode and median, how we have to find out, let us see with an example. Now here you have an example. Find the mode of the given set of numbers. ಕಾಣಿಸ್ತಾ ಇದೆಯಲ್ಲ? So they have given some set of numbers. So which are the numbers? 1, 1, 2, 4, 3, 2, 1, 2, 2, 4. These are the numbers they have given. And the way how you have to do the solution is, you have to write down this number in ascending order. ಓಕೆನಾ? ನೀಟಾಗಿ ಯಾವ ಥರ ಬರ್ಕೋಬೇಕು ಅಂದರೆ ಬರೀಬೇಕು. ಅಸೆಂಡಿಂಗ್ ಆರ್ಡರಲ್ಲಿ 1 1 1 ಬರೆದಿರ್ತೀವಿ ಎಲ್ಲದು. ಸೊ ಈಗ ಮೋಡ್ ಏನು ಗೊತ್ತಾ? ಮೋಡ್ ಈಸ್ ವಿಚ್ ನಂಬರ್ ಅಕ್ಕರ್ಸ್ ಮೋರ್ ಫ್ರೀಕ್ವೆಂಟ್ಲಿ, ಅಂದರೆ ಯಾವ ನಂಬರ್ ತುಂಬ ಫ್ರೀಕ್ವೆಂಟಾಗಿ ಬಂದಿದೆ, ಜಾಸ್ತಿ ಟೈಮ್ ಯಾವ ನಂಬರ್ ಬಂದಿದೆ ಅದು ಮೋಡ್ ಆಗಿರ್ತದೆ. ಹಿಯರ್ ಯು ಕುಡ್ ಸಿ 4 times 2. ಸೊ ಹಿಯರ್ ಮೋಡ್ ಈಸ್ 2. ಸಿಂಪಲ್ ಆಗಿ ಮಾಡೋದಂದರೆ ನೋಡ್ರಿ ಇದೆ ಅಷ್ಟೇ, ವೆರಿ ಸಿಂಪಲ್ ಸಮ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ತಗೊಳ್ಳೋಣ. ಓಕೆನಾ? 2 6 5 3 0 3 4 ಇದೆಲ್ಲ. ಇದರಲ್ಲಿ ಜಾಸ್ತಿ ನಂಬರ್ ಏನು ಫಸ್ಟ್ ಅಸೆಂಡಿಂಗ್ ಆರ್ಡರ್ ಥರ ಬರ್ಕೋತೀರ. ಜಾಸ್ತಿ ಟೈಮ್ ಏನು ಬಂದಿದೆ? 2 1 2 3 ಟೈಮ್ ಬಂದಿದೆ. ಓಕೆನಾ? ನೆಕ್ಸ್ಟ್ 6 ಒಂದೇ ಟೈಮ್ ಬಂದಿದೆ, ಅದು ಬೇಡ. 5 2 ಟೈಮ್ ಬಂದಿದೆ. ನೆಕ್ಸ್ಟ್ 3 1 2 3 ಟೈಮ್ ಬಂದಿದೆ. ನೆಕ್ಸ್ಟ್ 0 ಒಂದೇ ಸಲ ಬಂದಿದೆ. ಅನಂತರ 4 1 2 ಟೈಮ್ ಬಂದಿದೆ. 4 3 ಟೈಮ್ ಬಂದಿದೆ. ಹಾಂ, ಸೊ ಅವಾಗ ನೀವೇನು ಹೇಳಬೇಕು ಗೊತ್ತಾ? ಮೋಡ್ ಏನು ಗೊತ್ತಾ? ಇಲ್ಲಿ 2 3 ಟೈಮ್ ಬಂದಿದೆ, ಅಂದರೆ 2 3 ಮತ್ತು 4 ಇದೆಲ್ಲದು 3 ಸಲ ಬಂದಿದೆ. ಸೊ ದ ಮೋಡ್ ಆಫ್ ದಿಸ್ ಸಮ್ ಈಸ್ 2 3 4. ಆ ಥರ ಸಮ್ ಸಾಲ್ವ್ ಮಾಡೋದು ಇದು ಅಸೆಂಡಿಂಗ್ ಆರ್ಡರಲ್ಲಿ ಬರೆದು. ಈಗ ಮೀಡಿಯನ್ ಯಾವ ಥರ ಫೈಂಡ್ ಔಟ್ ಮಾಡೋದು ನೋಡೋಣ. ಸೊ ಮೀಡಿಯನ್ ಈಸ್ ಆಲ್ಸೋ ವೆರಿ ಸಿಂಪಲ್. ಮೀಡಿಯನ್ನು ನಂಬರ್ಸ್ ಕೊಟ್ಟಿರ್ತಾರೆ, ರೈಟ್ ಡೌನ್ ಆಲ್ ದ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರಲ್ಲಿ ಬರೆದು ಇನ್ ಬಿಟ್ವೀನ್ ಏನು ಸಮ್ ಬರ್ತದೆ ನೋಡ್ರಿ, ಇನ್ ಬಿಟ್ವೀನ್ ಏನು ಬರ್ತದೆ ಅದು ಮೀಡಿಯನ್ ಆಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ 1 minute. ಓಕೆ, ಮೀಡಿಯನ್ ಫೈಂಡ್ ಔಟ್ ಮಾಡೋದು. ಈಗ ಒಂದು ನಂಬರ್ ತೊಗೊಳ್ಳೋಣ. 17 18 24 25 28 30 35 36 46. ಓಕೆನಾ? ದೀಸ್ ಆರ್ ದ ನಂಬರ್ಸ್ ದೇ ಹ್ಯಾವ್ ಗಿವನ್. ಫೈಂಡ್ ದ ಮೀಡಿಯನ್ ಅಂತ ಹೇಳಿದ್ದಾರೆ. ಸೊ ಈ ಥರ ನೀವು ಅಸೆಂಡಿಂಗ್ ಆರ್ಡರಲ್ಲಿ ಕೊಟ್ಟಿದ್ದೇನೆ, ನಾನು ಅಸೆಂಡಿಂಗ್ ಆರ್ಡರಲ್ಲೇ ಬರ್ತಿದ್ದೀನಿ. ಓಕೆನಾ? ಈಗ ನೀವೇನು ಮಾಡಬೇಕು? 1 2 3. ಓಕೆನಾ? ಇಲ್ಲಿ ತನಕ ಆಗುತ್ತೆ. 1 2 3 ಇಲ್ಲಿ ತನಕ ಆಗುತ್ತೆ. ಇದೊಂದು. ಸೊ ಇನ್ ಬಿಟ್ವೀನ್ ಏನಿದೆ 28. ಸೊ ಮೀಡಿಯನ್ ಈಸ್ 28. ಸೊ ಮೋಡ್ ಏನು ಹೇಳಬೇಕು? ಎಷ್ಟು ಸಲ ಜಾಸ್ತಿ ನಂಬರ್ ಬರ್ತದಲ್ಲ, ಎನಿ ನಂಬರ್ ವಿಚ್ ಕಮ್ಸ್ ಅಕರ್ಸ್ ಫ್ರೀಕ್ವೆಂಟ್ಲಿ, ದ್ಯಾಟ್ ಯು ಹ್ಯಾವ್ ಟು ರೈಟ್. ವಾಟ್ ಈಸ್ ಮೀಡಿಯನ್? ಇನ್ ಬಿಟ್ವೀನ್ ನಂಬರ್, ವಾಟ್ ಎವರ್ ದ ನಂಬರ್ ದೇ ಹ್ಯಾವ್ ಗಿವನ್, ರೈಟ್ ಡೌನ್ ಇನ್ ದ ಅಸೆಂಡಿಂಗ್ ಆರ್ಡರ್. ಚಿಕ್ಕದ್ರಿಂದ ದೊಡ್ಡ ತನಕ ಬರ್ತದೆ. ಇನ್ ಬಿಟ್ವೀನ್ ಏನು ಬರ್ತದೆ ಅದು ಮೀಡಿಯನ್ ಆಗಿರ್ತದೆ. ದ್ಯಾಟ್ಸ್ ವಾಟ್ ಯು ಹ್ಯಾವ್ ಟು ಡೂ ಇನ್ ದಿಸ್ ಸಿಂಪಲ್ ಎಕ್ಸಸೈಸ್. ನಥಿಂಗ್. ಈ ಎಕ್ಸಸೈಸಲ್ಲಿ ನಿಮ್ಗೆ ಹಾಗೆ ನೋಡ್ಲಿಕ್ಕೆ ಹೋದರೆ ತುಂಬಾ ಸಿಂಪಲ್ ಇದೆ. ಸೊ ಏನು ಹೇಳಿದ್ದಾರೆ? ದ ಸ್ಕೋರ್ ಆಫ್ ದ ಮ್ಯಾಚಸ್ ಆಫ್ ದ ಟೆಸ್ಟ್ ಔಟ್ ಆಫ್ 25 ಆಫ್ 15 ಸ್ಟೂಡೆಂಟ್ಸ್ ಆ್ಯಸ್ ಫಾಲೋಸ್. ನೋಡ್ರಿ, ಇದು ಫೈಂಡ್ ದ ಮೋಡ್ ಆ್ಯಂಡ್ ಮೀಡಿಯನ್. ಈಗ ಫಸ್ಟ್ ಕೊಟ್ಟಿದ್ದನ್ನು ಏನು ಬರ್ಕೋತೀರಿ? ಎಲ್ಲ ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೋತೀರಾ. ಓಕೆನಾ? ಅಸೆಂಡಿಂಗ್ ಆರ್ಡರಲ್ಲಿ ಎಲ್ಲ ಬರ್ಕೊಂಡು ಕೂಡಲೇ ಏನು ಮಾಡ್ತೀರಾ? ಫಸ್ಟ್ ಸಮ್ಮು ಬರ್ಕೊಂಡು ಬಿಡೋಣ. ಒಂದು ಸಮ್ ನಿಮ್ಗೆ ನೀಟಾಗಿ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅಸೆಂಡಿಂಗಲ್ಲಿ 5 ಫಸ್ಟ್ ಬರುತ್ತೆ. ಓಕೆನಾ? ನೆಕ್ಸ್ಟ್ 9 ಬರುತ್ತೆ, ದೆನ್ 10, ದೆನ್ 12, ದೆನ್ 15, ದೆನ್ 16, ದೆನ್ 19, 20, 20, 20, 23, 24, 25, 25. ಇದು ಅಸೆಂಡಿಂಗ್. ಈ ಸಮ್ಮನ್ನು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಳ್ತೀರಾ ಫಸ್ಟ್ ಸೊಲ್ಯೂಷನ್ ಅಂತ ಬರ್ಕೊಂಡು. ಓಕೆನಾ? ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಂಡಾದ್ಮೇಲೆ ಮೋಡ್ ಫೈಂಡ್ ಔಟ್ ಮಾಡ್ತೀರಾ. ಫಸ್ಟ್ ಮೋಡ್ ಫೈಂಡ್ ದಿ ಮೋಡ್ ಆ್ಯಂಡ್ ಮೀಡಿಯನ್.
ಈಗ ಮೋಡ್ ನಿಮ್ಗೆ ಏನು ಹೇಳಿದ್ದೀನಿ, ಜಾಸ್ತಿ ನಂಬರ್ ಯಾವ್ದು ಬಂದಿದೆ ಅದು ಮೋಡ್ ಆಗಿರ್ತದೆ ಅಂತ ಹೇಳಿದ್ದೀನಿ. ಸೊ ಇಲ್ಲಿ 23 ಸಲ ಬಂದಿದೆ, ಬಾಕಿದು 2 ಸಲ ಆ ಥರ ಬಂದಿದೆ. ಸೊ ಮೋಡ್ 20. ಈಗ ಮೀಡಿಯನ್ ಇನ್ ಬಿಟ್ವೀನ್ ಇರೋದು 1 2 3 4 5, ಇಲ್ಲಿ ತನಕ 5 ಆಯಿತು. 1 2 3 4 5, ಓಕೆನಾ? ಇದೊಂದು ಹೋಯಿತು, ಇದೊಂದು. ಹಾಂ, ಏನು ಬರುತ್ತೆ ನಿಮಗೆ ಇನ್ ಬಿಟ್ವೀನ್ 20 ಬರುತ್ತೆ. ಸೊ ಮೀಡಿಯನ್ ಆಫ್ ದ ಮಾರ್ಕ್ಸ್ ಈಸ್ 20. 1 2 3 4 5, ಇಲ್ಲಿಂದ 5 ಆಯಿತು. 1 2 3 4 5, ಇಲ್ಲಿಂದ 5 ಆಯಿತು. ನೆಕ್ಸ್ಟ್ ಈ 4ರಲ್ಲಿ ಅವಾಗ ನಿಮ್ಗೇನಾಗುತ್ತೆ, ಇದು ಫೈಂಡ್ ಔಟ್ ಮಾಡಿದಾಗ 20 ಈಸ್ ದಿ ಇನ್ ಬಿಟ್ವೀನ್ ನಂಬರ್ ಬರುತ್ತೆ, ದ್ಯಾಟ್ ಈಸ್ ದಿ ಮೀಡಿಯನ್. ನೆಕ್ಸ್ಟ್ ದ ಸೇಮ್ ವೇ ನಿಮ್ಗೇನು ಹೇಳಿದ್ದಾರೆ, ಮತ್ತೆ ಇದು ರನ್ಸ್ ಕೊಟ್ಟಿದ್ದಾರೆ, ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೋತೀರಾ. ಫೈಂಡ್ ದ ಮೀನ್ ಮೋಡ್ ಆ್ಯಂಡ್ ಮೀಡಿಯನ್ ಅಂತ ಹೇಳಿದ್ದಾರೆ. ಈಗ ಮೋಡ್ ನಿಮಗೆ ಗೊತ್ತಿದೆ, ಈಗ ಫೈಂಡ್ ಔಟ್ ಮಾಡಿದ್ವಿ. ಏನು ಹೇಳ್ರಿ, ಮೋಡ್ ಜಾಸ್ತಿ ಟೈಮ್ ಏನು ಬರ್ತದೆ ಅದು, ಮೀಡಿಯನ್ ಏನು ಇನ್ ಬಿಟ್ವೀನ್ ಏನು ಬರುತ್ತೆ ಅದು. ಈಗ ಮೀನ್ ಏನಂದರೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಅರ್ಥಮೆಟಿಕ್ ಮೀನ್, ಅಷ್ಟು ಆ್ಯಡ್ ಮಾಡೋದು. ಆ್ಯಡ್ ಆಲ್ ದ ಥಿಂಗ್ಸ್ 1 2 3 4 5 6 7 8 9 10 11, 11 ನಂಬರಿಂದ ಡಿವೈಡ್ ಮಾಡೋದು. ಡಿವೈಡ್ ಮಾಡಿದ ಕೂಡಲೇ ನಿಮಗೆ ಮೀನ್ ಬರುತ್ತೆ. ದ ಸೇಮ್ ವೇ ಯು ಹ್ಯಾವ್ ಟು ಫೈಂಡ್ ಔಟ್ ದಿಸ್ ಮೋಡ್ ಮೀಡಿಯನ್. ಆನಂತರ ಈಸ್ ದ ಮೋರ್ ಒನ್ ದೆನ್ ಒನ್ ಮೋಡ್ ಏನಂತ, ಈಸ್ ದೇರ್ ಮೋರ್ ಏನಂತ ಕೇಳಿದ್ದಾರೆ. ಮೋಡ್ ಜಾಸ್ತಿ ಇದೆಯಾ ಅಂತ ಕೇಳಿದ್ದಾರೆ, ಯಾವ ಥರ ಅಂದ್ಕೊಂಡು ಬರಿಬೇಕು, ಓಕೆನಾ? ಅಂದರೆ ಮೋಡ್ ಒಂದಕ್ಕಿಂತ ಜಾಸ್ತಿ ಇದೆಯಾ ಅಂತ ಹೇಳಿದರೆ, ಹೌದು 38 ಮತ್ತು 43 ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಟ್ರೂ ಆರ್ ಫಾಲ್ಸ್. ದ ಮೋಡ್ ಈಸ್ ಆಲ್ವೇಸ್ ಒನ್ ಆಫ್ ದ ನಂಬರ್ ಇನ್ ದ ಡೇಟಾ. ಹೌದು, ಮೋಡ್ ಒಂದು ನಂಬರ್ ಇದ್ದೇ ಇರ್ತದೆ ಇಲ್ಲಿ, ಇಟ್ ಈಸ್ ಅ ಡೇಟಾ. ಮೀನ್ ಈಸ್ ಒನ್ ಆಫ್ ದ ನಂಬರ್ ಇನ್ ದ ಡೇಟಾ. ಫಾಲ್ಸ್, ಯಾಕಂದರೆ ಮೀನ್ ನಾವು ಫೈಂಡ್ ಔಟ್ ಮಾಡಿದ್ದು ಬಂದಿದ್ದ ಆನ್ಸರ್. ಇದಷ್ಟು ಆ್ಯಡ್ ಮಾಡಿ ಡಿವೈಡ್ ಮಾಡ್ತೀವಲ್ಲ ಅವಾಗ ಬರೋದು ಆನ್ಸರ್. ದ ಮೀಡಿಯನ್ ಈಸ್ ಆಲ್ವೇಸ್ ಒನ್ ಆಫ್ ದ ನಂಬರ್. ಹೌದು, ಮೀಡಿಯನ್ನು ಇದರೊಳಗಿಂದೆ ನಂಬರ್. ದ ಡೇಟಾ ಈಸ್ 9 ಅಂತ ಹೇಳಿದ್ದಾರೆ. ಮೀನ್ ಅಂದರೆ ಅದಿಷ್ಟು ಆ್ಯಡ್ ಮಾಡಿ ಡಿವೈಡ್ ಮಾಡೋದು. ಇದು ಅವ್ರು ಡೈರೆಕ್ಟಾಗಿ ಆನ್ಸರ್ ಕೊಟ್ಟಾರೆ, ಅಲ್ಲ, ಫಾಲ್ಸ್ ಇದು, ಓಕೆನಾ? ಇದೆಲ್ಲ ಈಸಿ ಇದೆ. ನೆಕ್ಸ್ಟ್ ಯು ಹ್ಯಾವ್ ಅ ಗ್ರಾಫ್ ಇಯರ್. ಸೊ ಗ್ರಾಫಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾರೆ ಅಂದರೆ ಸೊ ಈ ಥರ ಫೇವ್ರೇಟ್ ಕಲರ್ಸ್ ಮತ್ತು ಸ್ಟೂಡೆಂಟ್ಸ್ ಕೊಟ್ಟಿರ್ತಾರೆ. ನೀವು ಇಲ್ಲಿ ಕಲರ್ಸ್ ಅಂತ ಬರ್ಕೊಳ್ಬೇಕು, ಆನಂತರ ಸ್ಟೂಡೆಂಟ್ಸ್ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ಡೂ ಈ ಸ್ಕೇಲ್. 1 ಯೂನಿಟ್ ಈಸ್ ಈಕ್ವಲ್ ಟು 10 ಸ್ಟೂಡೆಂಟ್ಸ್ ಅಂತ. ಈಗ ಇದು ಹೇಗೆ ಸ್ಕೇಲ್ ತೊಗೊಳ್ಬೇಕು ಅಂದರೆ, ಸೊ ನೀವು ಟೋಟಲ್ ನಂಬರ್ ಆಫ್ ಏನು ಮಾಡಬೇಕು, ಸ್ಟೂಡೆಂಟ್ಸ್ ನೋಡಬೇಕು. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದೆ ನಿಮಗೆ, ಯಾವ ಥರ ಎಲ್ಲಿ ತನಕ ಇದೆ, ಈಗ 50 60 ತನಕ ಇದೆ ಅಂದರೆ 10 10 ನೋಡಿದ್ರೆ 10 ಸ್ಟಾರ್ಟ್ ಆಗೋದು ಅಂದರೆ 20 ಇದೆ. ಅದಕ್ಕೆ 10 10 ಆ ಥರದ್ದು ಒಂದು ಸ್ಕೇಲ್ ತೊಗೊಳ್ಬೇಕು. 1 ಯೂನಿಟ್ ಈಸ್ ಈಕ್ವಲ್ ಟು 10 ಸ್ಟೂಡೆಂಟ್ಸ್. ಈಗ 19 ಸ್ಟೂಡೆಂಟ್ಸ್ ಅಂದರೆ ನಿಮ್ಗೆ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ 19. ನೆಕ್ಸ್ಟ್ ರೆಡ್ 43 ಸ್ಟೂಡೆಂಟ್ಸ್ ಇದೆ ಅಂದರೆ ರೆಡ್ ಇಲ್ಲಿ ಬರ್ಕೊಳ್ತೀರಾ. 43 ಎಲ್ಲೋಗುತ್ತೆ, 40 41 42 43 ಈ ಥರ ಸ್ಕೇಲ್ ತೊಗೊಂಡು ಇದು 1 ಇಂಚು ತೊಗೊಳ್ಬೇಕು. ಆನಂತರ ಇದು 2 ಇಂಚು ಅಥವಾ 1 ಇಂಚು, ನೀವು ಯಾವ ಥರ ಆದರೂ ತೊಗೊಳ್ಬೋದು. ಇದಕ್ಕೆಲ್ಲ ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಇಲ್ಲ. ಆನಂತರ ಇಲ್ಲೇನಿದೆ, ಹಾಗೆ ಏನಿದೆ ಎಲ್ಲಿ ತನಕ ಎಲ್ಲೋ ಇಲ್ಲಿದೆ. ಎಲ್ಲೋಗೆ ಎಷ್ಟಿದೆ 49. ಸೊ ಮೀನ್ಸ್ ನಿಯರ್ ಟು 50 ಬರಬೇಕು. ಈ ಥರ ಮಾಡ್ಕೊಂಡು ಇದನ್ನು ಬರೆದ್ರೆ ಅಷ್ಟೇ. ಈ ಗ್ರಾಫಲ್ಲಿ ನೀವು ಯಾವ ಥರ ಮಾಡೋದಂತ ತೋರಿಸೋದು. ಗ್ರಾಫ್ ಈಸ್ ಆಲ್ಸೋ ವೆರಿ ಈಸಿ. ಐ ಸಾಲ್ವ್ ಎವ್ರಿಥಿಂಗ್. ಯೂನಿಟನ್ನು ಬರೆಯೋದು ಇಂಪಾರ್ಟೆಂಟ್. ಸ್ಕೇಲ್ ಅಂದರೆ 1 ಯೂನಿಟ್ ಈಸ್ ಈಕ್ವಲ್ ಟು ಅದರ ಗ್ಯಾಪ್. ಈಗ ಎಷ್ಟು ಯೂನಿಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ಎಲ್ಲಿದೆ ನೋಡಿರಿ, ಹೈಯೆಸ್ಟ್ ಏನಿದೆ ಇಲ್ಲಿ 500 ಇದೆ ಅಂದರೆ 600 ತನಕ ತೊಗೊಳ್ಬೋದು. ಎಲ್ಲಾದರೂ 500 ತೊಗೊಳ್ಬೋದು. 100ಇಂದ ತೊಗೊಳ್ಳೋಣ. ಅದಕ್ಕೆ 100 200 ಎಲ್ಲ 500 600 ತನಕ ಆಗುತ್ತೆ. ಫಸ್ಟ್ ಒಂದು ಏನು ಕೊಟ್ಟಾರೆ 450. ಸೊ ನೀವು ಈ ಗ್ರಾಫ್ ನೋಡಿಕೊಂಡು ಯಾರು ಎಷ್ಟು ಮಾರ್ಕ್ಸ್ ತೊಗೊಂಡಾರೆ ನೋಡ್ಕೊಬೋದು. ಅಂದರೆ ಮಾರ್ಕ್ಸ್ ಔಟ್ ಆಫ್ 600ಅಲ್ಲಿ ಅಜಯ್ಗೆ ಇಲ್ಲಿ ಪಾಯಿಂಟ್ ಹಾಕಿದ್ದಾರೆ 450. ನೆಕ್ಸ್ಟ್ ಬಾಲಿ ಎಷ್ಟು ತೊಗೊಂಡಿದ್ದಾನೆ 500 ತೊಗೊಂಡು. ನೆಕ್ಸ್ಟ್ ಇವನು ಯಾರು ಫಯಾಜ್ ಎಷ್ಟು ತೊಗೊಂಡಿದ್ದಾನೆ. ಆನಂತರ ಗೀತಿಕಾ ಹರಿ ಎಲ್ಲ ಎಷ್ಟು ಮಾರ್ಕ್ಸ್ ತೊಗೊಂಡಾರೆ ಈ ಸ್ಕೇಲ್ ತೊಗೊಂಡು ನೋಡ್ಕೊಳ್ಬೋದು ಇಲ್ಲಿಂದನೇ. ಸೊ ದಿಸ್ ಈಸ್ ವೆರಿ ಈಸಿ ಓನ್ಲಿ. ಯು ಕ್ಯಾನ್ ಡೂ ಇಟ್ ಆರಾಮ್ಸೆ, ನೋ ಪ್ರಾಬ್ಲಮ್. ಐ ಸೆಂಡ್ ಆಲ್ ದ ಆನ್ಸರ್ಸ್. ಯು ಜಸ್ಟ್ ಒಂದ್ಸಲ ಯಾವ ಥರ ಮಾಡೋದಂತ ಎಲ್ಲ ಬಾರ್ ಗ್ರಾಫ್ ಅಂತ ಹೇಳ್ತಾರೆ. ಇದಕ್ಕೆ ಮಾಡೋದು ನೀವು ಚೆಕ್ ಮಾಡಿಕೊಂಡ್ರೆ ಯು ಕ್ಯಾನ್ ಡೂ ಇಟ್ ಯುವರ್ ಸೆಲ್ಫ್. ಸೊ ಆ್ಯಕ್ಚುಲಿ ಐ ಹ್ಯಾವ್ ಟು ಟೆಲ್ ದಿಸ್ ಡೇಟಾ ಹ್ಯಾಂಡ್ಲಿಂಗ್ ಈಸ್ ಅ ರಿಯಲಿ ವೆರಿ ಈಸಿಯೆಸ್ಟ್ ಚಾಪ್ಟರ್. ಇದು ಮೀನ್, ಮೋಡ್, ಆನಂತರ ಮೀಡಿಯನ್,
ರೇಂಜ್ ಇಷ್ಟು ಅರ್ಥ ಮಾಡಿಕೊಂಡ್ರೆ ಆಗೋಯ್ತು. ಮತ್ತೊಮ್ಮೆ ಹೇಳ್ತೀನಿ, ರೇಂಜ್ ಹೈಯೆಸ್ಟ್ ಮತ್ತು ಲೋವೆಸ್ಟಿನ ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 2 ಮಾಡಿ ತೆಗಿತಾರೆ. ಮೋಡ್ ಏನಂತ ಹೇಳಿದ್ದೀನಿ ಇಲ್ಲಿ, ಜಾಸ್ತಿ ಸಲ ಯಾವ್ದು ನಂಬರ್ ಬರ್ತದೆ ಅದು. ಮೀಡಿಯನ್ ಇನ್ ಬಿಟ್ವೀನ್ ಬರೋದು ನಂಬರು. ರೇಂಜ್ ಆ್ಯಡ್ ಆಲ್ ದಿಸ್ ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ ಅಂತ ಮಾಡೋದು. ಆನಂತರ ಗ್ರಾಫು ಈ ಥರ ಡೆನೋಟ್ ಮಾಡಬೇಕು. ಓಕೆನಾ? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್. ಥ್ಯಾಂಕ್ ಯು ಚಿಲ್ಡ್ರನ್.